ಅಧ್ಯಾಯ 4. ಏಕಾಂಗಿತನದ ದುಃಖ. ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ. ಆದಿಕಾಂಡ ಅಧ್ಯಾಯ 2 ವಚನ 18. ಒಂಟಿತನ ತನ್ನನ್ನು ತಾನೇ ಕೊಂದುಕೊಳ್ಳುವ ಶೋಕ ಭಾವನೆಗಳಿಂದ ಕೂಡಿದ್ದು. ಒಂಟಿಯಾಗಿರುವವರು ಆಗಾಗ ವಿರಕ್ತಿ ಭಾವದಿಂದ ಕೂಡಿರುತ್ತಾರೆ. ಒಂಟಿಯಾಗಿರುವವರು ಬೇರೆಯವರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳುವುದಿಲ್ಲ. ಒಂಟಿಯಾಗಿರುವವರು ಮತ್ತೊಬ್ಬರಲ್ಲಿ ತಪ್ಪುಗಳನ್ನೇ ಕಂಡುಹಿಡಿಯುತ್ತಾರೆ. ಒಂಟಿತನ ಎನ್ನುವುದು ಸೈತಾನನ ಸಹಭಾಗಿಗಳು ಎಂಬುದು ಹಳೆಯ ಗಾದೆ ಮಾತು. ಪರಲೋಕದಲ್ಲಿ ಕರ್ತನು ಒಂಟಿಗರಾಗಿರುವವರನ್ನು ಇಷ್ಟಪಡದೆ ಮನುಷ್ಯರೊಂದಿಗೆ ಐಕ್ಯತೆಯಿಂದಿರಬೇಕೆಂದು ಇಷ್ಟಪಟ್ಟು ಭೂಲೋಕಕ್ಕೆ ಇಳಿದು ಬಂದು ಮನುಷ್ಯರೊಂದಿಗೆ ಸಂಚರಿಸುತ್ತಿದ್ದನು. ಆದರೆ ಮನುಷ್ಯನಾದರೋ ಪಾಪ ಮಾಡಿ ಮರಗಳ ನಡುವೆ ಅಡಗಿಕೊಂಡನು. ದೇವರಿಗಿಂತಲೂ ಹೆಚ್ಚಾಗಿ ಸೈತಾನನನ್ನು ತಿಳಿದುಕೊಂಡನು. ಕರ್ತನ ವಾಕ್ಯಕ್ಕೆ ಕಿವಿಗೊಡುವುದರ ಬದಲಾಗಿ ಸರ್ಪದ ಮಾತಿಗೆ ಕಿವಿಗೊಟ್ಟನು. ದೇವಮಗುವೆ, ಕ್ರಿಸ್ತನು ಪ್ರೀತಿ ಸ್ವರೂಪಿ ಮಾತ್ರವಲ್ಲ, ನಿನ್ನ ಪ್ರೀತಿಗಾಗಿಯೂ ಆತನು ತವಕಿಸುತ್ತಾನೆ ಎಂಬುದನ್ನು ಮರೆಯಬೇಡ. ಆ ಪ್ರೀತಿಯುಳ್ಳ ದೇವರೇ ನಿನ್ನ ದುಃಖ ಕಳವಳಗಳನ್ನು ನೀಗಿಸಿ ಜೀವಜಲದ ಬುಗ್ಗೆಯ ಬಳಿಗೆ ನಿನ್ನನ್ನು ನಡೆಸುವನು. ಇಂದಿಗೂ ಆತನು ನಮ್ಮ ಒಂಟಿತನವನ್ನು ನೀಗಿಸಿ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು, ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 13 ವಚನ 5. ಯಾರು ಈ ವಾಗ್ದಾನವನ್ನು ಮನಃಪೂರ್ವಕವಾಗಿ ನಂಬುತ್ತಾರೋ ಅವರು ತಮ್ಮ ಏಕಾಂಗಿತನಕ್ಕಾಗಿ ಯಾವತ್ತೂ ಚಿಂತಿಸುವುದೇ ಇಲ್ಲ. ನಿನ್ನ ಒಂಟಿತನ ನೀಗುವುದಕ್ಕಾಗಿ ಮೊದಲಗಿತ್ತಿಯ ಹಾಗೆ ಆತನ ಎದೆಗೆ ಒರಗಿಕೊಳ್ಳುವೆಯಾ? ಯೇಸು ನಡೆದು ಹೋದ ಏಕಾಂಗಿತನವನ್ನು ಸ್ವಲ್ಪ ಚಿಂತಿಸಿ ನೋಡಿರಿ. ಆತನು ಶಿಲುಬೆಯಲ್ಲಿ ತನ್ನನ್ನು ತಾನು ಏಕಾಂಗಿತನಕ್ಕೆ ಒಪ್ಪಿಸಬೇಕಾಯಿತು. ಆತನು ಅನುಭವಿಸಿದ ಶ್ರಮೆಗಳು, ವೇದನೆಗಳು ಅಪಾರ. ಅದನ್ನು ಯಾರೊಡನೆಯೂ ಹಂಚಿಕೊಳ್ಳಲು ಆಗಲಿಲ್ಲ. ಒಂಟಿಯಾಗಿಯೇ ಆತನು ಎಲ್ಲವನ್ನು ಸಹಿಸಿಕೊಳ್ಳಬೇಕಾಯಿತು. ಅದಕ್ಕೆ ಮೊದಲು ಇದ್ದ ಕತ್ತಲೆಯನ್ನು ಯೋಚಿಸಿ ನೋಡಿರಿ. ಆತನ ಸಂಗಡ ಇದ್ದವರೆಲ್ಲರೂ ಆತನನ್ನು ಬಿಟ್ಟು ಹೋದರು. ಇಸ್ಕರಿಯೋತ ಯೂದನು ಅವನನ್ನು ಹಿಡಿದುಕೊಟ್ಟನು. ಅವನೊಡನೆ ಇದ್ದಂಥ ಶಿಷ್ಯರು ಕೂಡ ನಿದ್ರೆ ಮಾಡುವವರಾಗಿಯೂ ಆಪತ್ತಿನಲ್ಲಿ ಭಯಪಟ್ಟು ಓಡಿ ಹೋಗುವವರಾಗಿಯೂ ಇದ್ದರು. ಆತನನ್ನು ಒಂಟಿಯಾಗಿ ಬಿಟ್ಟರು. ಅವನು ಭೂಮಿಯಲ್ಲಿ ಜೀವಿಸಿದ್ದ ದಿನಗಳಲ್ಲಿ ಯಾವಾಗಲೂ ಒಂಟಿಯಾಗಿಯೇ ನಡೆದನು. ಅರಣ್ಯಗಳಲ್ಲಿ ಹೋಗಿ ಕೂಗಿ ಅಳುತ್ತಾ ಪ್ರಾರ್ಥಿಸುವುದು ಅವನ ಅಭ್ಯಾಸವಾಗಿತ್ತು. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಇದ್ದನು. ಇಬ್ರಿಯವರಿಗೆ ಬರೆದ ಪತ್ರಿಕೆ ಅಧ್ಯಾಯ 5 ವಚನ 6. ಸತ್ಯವೇದವು ಹೇಳುವುದು, ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 14 ವಚನ 23. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 6 ವಚನ 12. ಜನರು ಅವರವರ ಮನೆಗಳಿಗೆ ಹೊರಟು ಹೋದಾಗ ಯೇಸು ಒಬ್ಬನೇ ದಡದಲ್ಲಿದ್ದನು. ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 6 ವಚನ 47. ದೇವಮಗುವೆ, ಕ್ರಿಸ್ತನೊಂದಿಗೆ ನೀನು ಐಕ್ಯವಾಗಿರುವಾಗ ನಿನ್ನ ಏಕಾಂಗಿತನವು ನೀಗುವುದು. ಕರ್ತನ ಏಕಾಂಗಿತನವೂ ಸಹ ನೀಗುವುದು. ನಿನಗೂ ಆದರಣೆಯಾಗುತ್ತದೆ. ಕರ್ತನ ಹೃದಯವು ಸಂತೋಷಿಸುತ್ತದೆ. ದುಃಖಗಳು, ಕಷ್ಟಗಳು ತುಂಬಿರುವ ಈ ಲೋಕದಲ್ಲಿ ಕ್ರಿಸ್ತನೊಬ್ಬನೇ ನಿನಗೆ ನಿಜವಾದ ಆದರಣೆಯನ್ನು, ಸಮಾಧಾನವನ್ನು ತಂದು ನಿನ್ನನ್ನು ಸಂತೈಸುತ್ತಾನೆ. ಆತನೊಬ್ಬನೇ ನಿನ್ನ ಒಂಟಿತನವನ್ನು ನೀಗಿಸಿ ಆನಂದ ಕೊಡುವವನು. ಆತನೊಬ್ಬನೇ ಲೋಕಾಂತದವರೆಗೂ ನಿನ್ನೊಡನೆ ಇದ್ದು ನಿನ್ನನ್ನು ಕಾಪಾಡುವನು. ಆತನ ಕೈಗಳಿಗೆ ನಿನ್ನನ್ನು ಒಪ್ಪಿಸಿಕೊಡುವಾಗ ನಿನ್ನ ಏಕಾಂಗಿತನವೆಲ್ಲ ಹೊರಟು ಹೋಗಿ ಉತ್ಸಾಹವೂ ಧೈರ್ಯವೂ ಬರುತ್ತದೆ. ಆತನ ಕೈಗಳನ್ನು ಹಿಡಿದು ಉತ್ಸಾಹದಿಂದ ಸ್ತೋತ್ರ ಸಲ್ಲಿಸುವೆಯಾ? ಆದರೆ ನಾನು ಒಬ್ಬಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 16 ವಚನ 32-33. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ.
ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.